ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಚೇ ನಮೋ ನಮಃ. ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಸಿದ್ಧಿಯನ್ನು ಪಡೆಯಬೇಕಾದವನು ಒಂದು ಕರ್ಮ ಅಂತಾದಾಗ ಅದು ಸಹಜವಾಗಿ ದೋಷದಿಂದ ಕೂಡಿಯೇ ಇರುತ್ತೆ. 100ಕ್ಕೆ 100 ಎಲ್ಲ ರೀತಿಯಾದ ದೋಷ ಮುಕ್ತವಾದ ಒಂದು ಕರ್ಮ ಅಂತಿಲ್ಲ. ಅದು ಸ್ವಧರ್ಮ ಆಗಿರುವುದು ಮುಖ್ಯ ಆಗುತ್ತೆ ಹೊರತು ನಿರ್ದುಷ್ಟವಾದ ಧರ್ಮ ಅಂತ ಒಂದಿಲ್ಲ, ನಿರ್ದುಷ್ಟವಾದ ಕರ್ಮ ಅಂತ ಒಂದಿಲ್ಲ. ನಿರ್ದುಷ್ಟವಾದ ಧರ್ಮ ಇದೆ, ನಿರ್ದುಷ್ಟವಾದ ಕರ್ಮ ಅಂತ ಒಂದಿಲ್ಲ. ಒಂದು ಬೆಂಕಿ ಇದೆ ಅಂತಂದಾಗ ಅದು ಕಟ್ಟಿಗೆ ಜೊತೆಗೂ ಇರುತ್ತೆ, ಅದರಲ್ಲಿ ಹೊಗೆನೂ ಇರುತ್ತೆ. ಅದನ್ನು ಕೃಷ್ಣ ಹೇಳ್ತಾ ಸರ್ವಾರಂಭ ಹಿ ದೋಷೇಣ ಧೂಮೇನ ಅಗ್ನಿ ಇವ ಆವೃತಾಃ. ಒಂದು ಬೆಂಕಿ ಉರಿಬೇಕು ಅಂದರೆ ಅದು ಹೊಗೆ ಜೊತೆಗೇ ಇರಬೇಕು. ಉರಿದು ಆಮೇಲೆ ಹೊಗೆ ಕಮ್ಮಿಯಾಗಿ ಬೆಂಕಿ ಜಾಸ್ತಿ ಆಗಬಹುದು. ಆದರೆ ಶುರುವಾಗುವಾಗ ಹೊಗೆ ಇದ್ದೇ ಇರುತ್ತೆ. ಹೊಗೆಯೇ ಇಲ್ಲದೆ ನಿರ್ಧೂಮಕವಾದ ಒಂದು ಬೆಂಕಿ, ಹೊಗೆಯ ಸಂಪರ್ಕವೇ ಇಲ್ಲದ ಬೆಂಕಿ ಅಂತ ಒಂದಿಲ್ಲ. ಆದರೆ ಸಾಧಿಸ್ತಾ ಹೋದ ಹಾಗೆ ಬೆಂಕಿ ಪಕ್ವವಾದಾಗ ಹೊಗೆ ಕಮ್ಮಿ ಆಗುತ್ತೆ. ಹಾಗೆ ಕರ್ಮವೂ ಕೂಡ ಮಾಡುವಾಗ ಆರಂಭದಲ್ಲಿ ದೋಷ ಇದ್ದೇ ಇರುತ್ತೆ. ದೋಷ ಇಲ್ಲದ ಒಂದು ಕರ್ಮ ಇಲ್ಲ. ಹಾಗಾದರೆ ಅದರಲ್ಲಿ ಪ್ರಾಕ್ಟೀಸ್ ಜಾಸ್ತಿ ಆದಷ್ಟು ನಾವು ಅದರಲ್ಲಿ ಮಿಸ್ಟೇಕ್ಸನ್ನು ಕಮ್ಮಿ ಮಾಡ್ತಾ ಬರುವುದು ಹೇಗೆ ಸಾಧ್ಯವೋ ಹಾಗೆ ಅದು ಸ್ವಧರ್ಮವಾಗಿರಬೇಕು ಅನ್ನೋದು ಮುಖ್ಯ ಹೊರತು ನಿರ್ದುಷ್ಟವಾಗಿರಬೇಕು ಅಂತ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಸ್ವಧರ್ಮವನ್ನು ಪಾಲಿಸುವುದಷ್ಟೇ ನಿನಗೆ ಮುಖ್ಯವಾಗುತ್ತೆ. ಸ್ವಧರ್ಮ ಯಾವುದು? ಸ್ವಭಾವ ನಿಯತಂ ಕರ್ಮ. ಅದನ್ನು ಹಿಂದೆ ಹೇಳಿದ್ದಾನೆ. ನಿನ್ನ ಸ್ವಭಾವಕ್ಕೆ ಯಾವುದು ಹೊಂದಿಕೊಳ್ಳುವ ಕರ್ಮವೋ ಅದು ಸ್ವಧರ್ಮ. ಇಷ್ಟು ಹೇಳಿ ಆಗ ಆ ಬಿಡುಗಡೆಯನ್ನು ಹೊಂದುವುದಕ್ಕಾಗಿ, ಸಂಸಿದ್ಧಿಯನ್ನು ಹೊಂದುವುದಕ್ಕಾಗಿ ಕರ್ಮ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ. ಉಳಿದಂತೆ ಕೆಲವು ಸಂಗತಿಗಳನ್ನು 49ನೇ ಪದ್ಯದಲ್ಲಿ ಹೇಳ್ತಾನೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಎಲ್ಲಿಯೂ ಬುದ್ಧಿಯನ್ನು ಬೇಡವಾದ ಕಡೆಯಲ್ಲಿ ಅಂಟಿಸಿಕೊಳ್ಳದೆ ಅಸಕ್ತ ಬುದ್ಧಿ ಸರ್ವತ್ರ. ಅಂದರೆ ಸರ್ವತ್ರ ಅಂತಂದರೆ ಯಾವುದನ್ನು ಅಂಟಿಸಿಕೊಂಡ್ರೆ ನಾವು ಮತ್ತೆ ಮತ್ತೆ ಸಂಸಾರದ ಜಂಜಾಟಕ್ಕೆ ಬೀಳಬೇಕಾಗುತ್ತೋ ಅಂತಹ ರೀತಿಯ ಅಂಟಿಸಿಕೊಳ್ಳುವಿಕೆ ಇಲ್ಲದೆ ಜಿತಾತ್ಮ ಇಂದ್ರಿಯಗಳನ್ನು ಗೆಲ್ಲುವವರಾಗಿ ವಿಗತ ಸ್ಪೃಹ ಬೇಡವಾದ ಬಯಕೆಗಳನ್ನು ತೊರೆದು, ಕೆಲವು ಕರ್ಮ ಮಾಡಲೇಬೇಕು ಆದರೆ ಅಂಟಿಸಿಕೊಳ್ಬಾರ್ದು, ಕೆಲವು ಕರ್ಮ ಮಾಡಲೇಬಾರ್ದು ಮುಟ್ಲೇಬಾರ್ದು. ಕೆಲವು ಮಾಡಬೇಕಾಗತ್ತೆ ಅಂಟಿಸ್ಕೊಳ್ಬಾರ್ದು, ಕೆಲವು ಅಂಟತ್ತೆ ಅದನ್ನು ಮುಟ್ಲೇಬಾರ್ದು. ಅಂದರೆ ಅದನ್ನು ಹೊರಗೆ ತಂದು ಆಮೇಲೆ ಅದನ್ನು ಅಯ್ಯೋ ಅಂತ ಹೀಗೆ ಅಂದುಕೊಳ್ಳುವುದಕ್ಕಿಂತ ಕೆಸರಿದೆ ಅಂತ ಗೊತ್ತಾದ ಮೇಲೆ ಕೈಯೇ ಹಾಕಬಾರ್ದು. ಅಲ್ಲ, ದೀಪ ಹಚ್ಚಲೇಬೇಕು, ಹಚ್ಕೊಳ್ಳಿ, ಆಮೇಲೆ ಅದನ್ನು ಅಂಟಿಸ್ಕೊಂಡು ಎಣ್ಣೆ ಒರೆಸ್ಕೊಂಬಿಡಿ. ಅಂದರೆ ನಾವೇನಾಗುತ್ತೆ ಅಂದರೆ ಕೆಲವೊಂದು ಸರ್ತಿ ಕೆಸರಿದ್ದೊಂದು ಹೇಳಿದ ಮೇಲೆ ದೀಪನೂ ಹಚ್ಚಬಾರ್ದ್ರಿ, ಅದರೆಲ್ಲ ಗಲೀಜಾಗಿಬಿಡುತ್ತೆ, ಆಮೇಲೆ ಯಾರು ಒರೆಸ್ಕೊಳ್ಳೋದು? ಅಲ್ಲ, ದೀಪ ಕಾರ್ಯ ಅದಕ್ಕಿಂತ ಮುಖ್ಯವಾದದ್ದು. ಈಗ ನೀವು ಕೆಸರು ತೆಗೆಯೋರಾದರೆ ಅದು ಅನಿವಾರ್ಯ. ಸುಮ್ಮನೆ ನೀರಲ್ಲಿ ಕೈ ಎದ್ದಿ ತೆಗೆಯೋದು, ಆಮೇಲೆ ಮತ್ತೊಂದು ಕಡೆ ಹೋಗಿ ಕೈ ತೊಳ್ಕೊಳ್ಳೋದು, ಯಾಕೆ ಈ ರೀತಿಯಾದ ಅವ್ಯವಸ್ಥೆ ಮಾಡಿಕೊಳ್ಬೇಕು? ಅಂದರೆ ಕರ್ಮ ಕೆಲವೊಮ್ಮೆ ಹಾಗೆ ಅನಿಸುತ್ತೆ. ಕೃಷ್ಣ ಅದನ್ನು ಒಂದು ಕಡೆ ಪ್ರಶ್ನೆ ಮಾಡಿದ್ದಾನೆ. ಕರ್ಮ ಮಾಡುವುದು ಮತ್ತಷ್ಟು ಕರ್ಮ ಅಂಟಿಸಿಕೊಳ್ಳುವುದು ಅನ್ನೋದಕ್ಕಿಂತ ಕರ್ಮ ಮಾಡದೇ ಇರುವುದೇ ಬೆಟರ್ ಅಲ್ವಾ ಅಂತ. ಅದಕ್ಕೆ ಇಲ್ಲಿ ಹೇಳಿದ ಮಾತು ಮಾಡಲೇಬೇಕಾದ ಕರ್ಮ ಮತ್ತು ಮಾಡಬೇಕಾಗಿಲ್ಲದ ಕರ್ಮ, ಇದೆರಡರಲ್ಲಿ ವ್ಯತ್ಯಾಸ ಇದೆ. ಮಾಡಬೇಕಾಗಿಲ್ಲದ ಕರ್ಮದಲ್ಲಿ ಕೈ ಹಾಕಿ ಅಂಟಿಸಿಕೊಳ್ಳುವುದನ್ನು ಬೇಡ, ಕರ್ಮ ಸನ್ಯಾಸ ಬಿಟ್ಟೇ ಬಿಡ್ಬೋದು. ಆದರೆ ಯಾವ ಕರ್ಮ ಮಾಡಲೇಬೇಕು ಆದರೂ ಅದರಲ್ಲಿ ಒಂದಿಷ್ಟು ಅಂಟು ಅನಿವಾರ್ಯ ಅಂತ ಆಗುತ್ತೋ ಅಂಥ ಸಂದರ್ಭದಲ್ಲಿ ಕರ್ಮ ಮಾಡಿ ಅಂಟು ತೆಗೆದುಕೊಳ್ಳುವುದಕ್ಕೆ ಏನು ಪ್ರವೃತ್ತಿಯನ್ನು ಮಾಡಬೇಕು ಅದನ್ನು ಮಾಡಿ ಈಚೆ ಬರಬೇಕು. ಇದು ವಿಗತ ಸ್ಪೃಹ ಆಮೇಲೆ ಅಸಕ್ತ ಬುದ್ಧಿ ಅಂತ ಎರಡು ಅಂಶಗಳನ್ನು ಇಲ್ಲಿ ಕೃಷ್ಣ ಬಿಡಿಸಿದ. ಹೀಗೆ ಮಾಡುವುದರಿಂದ ಪರಮಾಂ ನೈಷ್ಕರ್ಮ್ಯ ಸಿದ್ಧಿಂ ಸನ್ಯಾಸೇನ ಅಧಿಗಚ್ಚತಿ. ಪರಮಾಂ ಸಿದ್ಧಿಂ ಅತ್ಯಂತ ಉತ್ತಮವಾದ ಸಿದ್ಧಿ ಅದು, ಅದಕ್ಕೆ ನೈಷ್ಕರ್ಮ್ಯ ಸಿದ್ಧಿ ಅಂತ ಹೇಳ್ತಾರೆ. ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಬಿಡುಗಡೆ. ಕರ್ಮ ಎಷ್ಟು ಮಾಡಿದರೂ ಮತ್ತೆ ಅಲ್ಲಿ ಆ ಕರ್ಮದ ಕೆಟ್ಟ ಫಲ ಅಥವಾ
ಬಂಧನಕ್ಕೆ ಕಾರಣವಾಗುವ ರೀತಿಯ ಮತ್ತೊಂದು ಕರ್ಮ ಇಲ್ಲ. ಅಂತಹ ಸ್ಥಳ ಯಾವುದು? ಇಲ್ಲಿ ನಾವು ಏನು ಕರ್ಮ ಮಾಡಿದರೂ ಮತ್ತೆ ಅದಕ್ಕೊಂದು ಪ್ರತಿಕರ್ಮ ಹುಟ್ಟುತ್ತಾ ಹೋಗುತ್ತೆ. ಭಗವಂತನ ಸ್ಮರಣೆ ಇದ್ದು ಮಾಡಿದರೆ ಮಾತ್ರ ಕರ್ಮನಾಶ ಆಗುತ್ತೆ. ಹಳೆಯ ಕರ್ಮ ಇದೆ, ಅನುಭವಿಸಲೇಬೇಕು, ಅದು ಮಾಡಿಸುತ್ತೆ. ಹೊಸ ಕರ್ಮ ಹುಟ್ಟಬಾರ್ದು ಅನ್ನೋದಷ್ಟೇ ನಮಗೆ ಈಗ ಇರುವ ಆಪ್ಷನ್. ಹಳೆಯದನ್ನು ತೆಗಿಲಿಕ್ಕೊಂದು ಆಪ್ಷನ್ ಇದೆ, ಅದು ನಿರಂತರ ಭಗವಂತನ ನಾಮಸ್ಮರಣೆ ಮತ್ತು ಎಚ್ಚರ. ಹಳೆಯದನ್ನು ನಾಮಸ್ಮರಣೆ ಮಾಡಿ ಕಳ್ಕೊಳ್ಬಹುದು. ಹೊಸತು ಹುಟ್ಟದಂತೆ ಮಾಡಲೇಬೇಕಾದ ಕರ್ಮಗಳನ್ನು ಮಾಡ್ತಾ ಅಂದರೆ ಹಳೆಯದು ಅಂತಂದರೆ ಇನ್ನೂ ಗಂಟು ಬಿಚ್ಚದ ಕರ್ಮಭಾಗ, ಅದು ಸಂಚಿತ. ಅದರ ಪ್ರಾರಬ್ಧವನ್ನು ಅನುಭವಿಸೇ ತೀರಬೇಕು. ಅದು ಶುರುವಾಗಿದೆ ಒಂದು ಧರ್ಮ, ಒಂದು ಜನ್ಮದ ಕರ್ಮ ಅಂದಾಗ ಅದು ಅನುಭವಿಸ್ತಾ ಹೋಗಬೇಕು. ಆದರೆ ಅದು ಒಂದು ಕರ್ಮ ಮತ್ತು 10 ಕರ್ಮಗಳಿಗೆ ಕಾರಣವಾಗುತ್ತಲ್ವ. ಈ ಕರ್ಮವನ್ನು ನೀನೇ ಮಾಡಿಸ್ತಾ ಇದ್ದೀಯಪ್ಪ, ನಿನ್ನ ಅನುಗ್ರಹದಿಂದ ಈ ಶರೀರ ಸಿಕ್ಕಿದೆ, ಈ ವ್ಯವಸ್ಥೆ ಸಿಕ್ಕಿದೆ, ಈ ಅನುಕೂಲ ಆಗಿದೆ, ಕರ್ಮ ಮಾಡ್ತಾ ಇದ್ದೇನೆ, ನೀನೇ ಮಾಡಿಸಿದ್ದು, ಮಾಡಿದ ಮೇಲೆ ಅದರ ಫಲವನ್ನು ನೀನೇ ಕೊಡೋದು. ನಾನು ಇದರಲ್ಲಿ ಯಾವುದರಲ್ಲೂ ಸುತರ ಇಂಥದ್ದು ಬೇಕು, ಹೀಗಿರಬೇಕು, ಹೀಗಾಗಬೇಕು ಅಂತ ನಿನ್ನ ಮೇಲೆ ಆದೇಶವನ್ನು ಹೊತ್ತು ನಿಂತಿಲ್ಲ. ನೀನು ಕೊಟ್ಟಷ್ಟನ್ನು ಬದುಕಿಕೊಳ್ತೇನೆ, ಇಟ್ಟಾಂಗೆ ಇರುವೆನೋ ಹರಿಯೇ ಅನ್ನುವ ಎಚ್ಚರದೊಂದಿಗೆ ಬದುಕಿದಾಗ ಹೊಸ ಕರ್ಮ ಹುಟ್ಟುವುದಿಲ್ಲ. ಹಳೆ ಕರ್ಮ ನಾಮಸ್ಮರಣೆಯಿಂದ ನಾಶ ಆಗುತ್ತೆ. ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ಅನುಭವಿಸುವುದು ಅಂತ ಅನ್ನೋದು ಅನಿವಾರ್ಯ, ಅದು ಸ್ವಧರ್ಮವೂ ಆಗುತ್ತೆ. ಆಗ ಅಂತಹ ಧರ್ಮವನ್ನು ಆಚರಿಸುತ್ತಲೇ ಹೊಸ ಕರ್ಮ ಹುಟ್ಟದಂತೆ ಭಗವಂತನ ನೆನೆಯುತ್ತಲೇ ಆ ದಾರಿಯಲ್ಲಿ ಸಾಗಿದಾಗ ಇದನ್ನು ನೈಷ್ಕರ್ಮ್ಯ ಸಿದ್ಧಿ ಅಂತ ಹೇಳೋದು. ಈ ಪ್ರವೃತ್ತಿ ಇದೆಯಲ್ವ, ಕರ್ಮ ಮಾಡಿದರೂ ಮತ್ತೆ ಕರ್ಮ ಹುಟ್ಟದಂತೆ ಕರ್ಮದ ಸಿದ್ಧಿಯನ್ನು ಹೊಂದುವುದೇನಿದೆ, ಇದು ನೈಷ್ಕರ್ಮ್ಯ ಸಿದ್ಧಿ. ಕರ್ಮ ಮಾಡಿದರೂ ಅದು ಮತ್ತೆ ಕರ್ಮ ಕಾರಣ ಆಗಬಾರ್ದು. ಅಂದರೆ ಭಗವಂತನ ಸ್ಮರಣೆಯೊಂದಿಗೇ ಮಾಡೋದು. ಹೇಳೋದು ಬಹಳ ಸುಲಭ, ಆದರೆ ಅದು 100 ಕರ್ಮಗಳಲ್ಲಿ ಎಲ್ಲೋ 1-2ರಲ್ಲಿ ನಮಗೆ ದೇವ್ರ ನೆನಪಾದರೆ ಆಯಿತು, ಉಳಿದಿದ್ದೆಲ್ಲ ಆಗ್ತಾ ಇರುತ್ತೆ. ಆದರೆ ಆ 100ರಲ್ಲಿ 1-2 ನೆನಪಾದದನ್ನು ಮತ್ತೆ ಮರಳಿ ನೆನಪಿಸಿಕೊಂಡಾಗ ಅದು 100ರಲ್ಲಿದ್ದದ್ದು 3ರಿಂದ 10 ತನಕ ಹೋಗುತ್ತೆ, 10ರಿಂದ 20 ತನಕ ಹೋಗುತ್ತೆ. ಜನ್ಮಾಂತರದ ಸಂಸ್ಕಾರ ಹಾಗೆ ಬೆಳೀತಾ ಹೋದಾಗ ಅದೇ ಋಷಿ ಸ್ಥಿತಿ ಅಂತ ಅನ್ನೋದು ಒದಗುವಂಥದ್ದು. ಋಷಿ ಅಂತಂದರೆ ಕೇವಲ ಒಂದು ದಾಡಿ ಬಿಟ್ಟು ಒಂದು ದಂಡ ಹಿಡಿದು ಕಾಡಲ್ಲಿ ಕೂತವನು ಅಂತ ಅರ್ಥ ಅಲ್ಲ. ಕರ್ಮವನ್ನು ಮಾಡುವಾಗ ಕರ್ಮಯೋಗಿ ಅಂತ ಅದನ್ನೇ ಹೇಳೋದು. ಮಾಡುವ ಕರ್ಮವನ್ನೇ ಪರಮಾತ್ಮನ ಪ್ರೀತಿಗಾಗಿಯೇ ಮಾಡ್ತಾ ಎಲ್ಲದರಲ್ಲೂ ತೃಪ್ತಿ ಕಾಣುವ, ಬಂದಂತೆ ಬದುಕನ್ನು ಸ್ವೀಕರಿಸುವಂತಹ ಎಚ್ಚರಿಕೆ ಬರುವುದು, ಇದು ನೈಷ್ಕರ್ಮ್ಯ ಸಿದ್ಧಿ. ಇದನ್ನು ಅವನು ಖಂಡಿತ ಪಡ್ಕೊಳ್ತಾನೆ. ಮೋಕ್ಷಪ್ರದವಾದ ಸಿದ್ಧಿ ಇದು. ಈ ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಅದಕ್ಕೆ ಪರಮಾಂ ಅಂತ ಶಬ್ದ ಹಾಕಿದ್ರಲ್ಲಿ, ಪರಮಾಂ ನೈಷ್ಕರ್ಮ್ಯ ಸಿದ್ಧಿ. ಇದಕ್ಕಿಂತ ಎತ್ತರದ ಮತ್ತೊಂದು ಸಿದ್ಧಿಯನ್ನು ಪಡೆಯುವುದೇ ಬೇಕಿಲ್ಲ, ಪಡೆಯುವುದಕ್ಕೆ ಏನೂ ಇಲ್ಲ, ಅದೊಂದೇ ಪರಮಸಿದ್ಧಿ ಅಂತ. ಅಂತಹ ಮಾಡಿದ ಕರ್ಮಕ್ಕೂ ಮತ್ತೆ ಕರ್ಮ ಅಂಟಿಕೊಳ್ಳದಂತೆ ಅದನ್ನು ಭಗವಂತನ ಪ್ರೀತಿಗಾಗಿ ನಡೆಸುವಂತಹ ರೀತಿಯ ಮೋಕ್ಷಪ್ರದವಾದ ಸಿದ್ಧಿಯನ್ನು ಈ ಕರ್ಮದ ಫಲ ನ್ಯಾಸವನ್ನು ಮಾಡುವುದರ ಮೂಲಕ ಅಧಿಗಚ್ಚತಿ, ಅಧಿಕಾರಯುಕ್ತವಾಗಿ ಪಡೀತಾನೆ. ಹೋಗಲಿ ಬಿಡು, ಹಾಳಾಗಲಿ ಅಂತ ಯಾರೋ ಮಾಡುವ ಸಹಾಯದ ಹಾಗಲ್ಲ, ಇವನು ತನ್ನ ಕರ್ತವ್ಯವನ್ನು ಮಾಡಿದ್ದಕ್ಕೆ ಸರಿಯಾದ ಯೋಗ್ಯವಾದ ಫಲವಾಗಿ ಈ ಸಿದ್ಧಿಯನ್ನು ಹೊಂದುತ್ತಾನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಹೇ ಕೌಂತೇಯ, ಒಂದು ಸಂಗತಿ ಹೇಳಬೇಕು. ನಾನು ಹೇಳಬೇಕಾದ ಸಂಗತಿ ಅಂತ ಹಿಂದೆಯೂ ಹೇಳಿದ್ದೇನೆ, ಆದರೂ ಇಲ್ಲಿ ಮತ್ತೆ ನೆನಪಿಸ್ತೇನೆ. ಯಥಾ ಬ್ರಹ್ಮ ಆಪ್ನೋತಿ ತಥಾ ನಿಬೋಧಮೆ. ನಾನು ನಿನಗೆ ನನ್ನನ್ನು ಪಡೆಯುವುದಕ್ಕೆ ಕಾರಣವಾದ ಹಿಂದಿನ ಸಿದ್ಧಿಯ ಮೆಟ್ಟಿಲನ್ನು ಕೂಡ, ಯಾವ ಬಗೆಯ ಸಿದ್ಧಿಯನ್ನು ಪಡೆದವನು ಬ್ರಹ್ಮತತ್ವವನ್ನು ಸೇರ್ತಾನೆ ಅನ್ನೋದನ್ನು ನಾನು ನಿಂಗೆ ಹೇಳ್ತೇನೆ, ಅದನ್ನು ಕೇಳಿಸ್ಕೊ. ನಿಷ್ಠಾ ಜ್ಞಾನಸ್ಯ ಯಾ ಪರ. ಯಾವುದು ಜ್ಞಾನದ ನಿಷ್ಠೆಯ ಪರಾಕಾಷ್ಠೆಯೋ ಅದು. ಅಂದರೆ ಶ್ರೀತತ್ವವನ್ನು ಹೊಂದುವ ತನಕದ ಸಿದ್ಧಿಯ ಮಜಲುಗಳು ಬಗೆ ಬಗೆಯ ರೀತಿಯಲ್ಲಿ ಆತನ ಬೆಳವಣಿಗೆಯನ್ನು ಸೂಚಿಸುತ್ತೆ. ಅಂದರೆ ಎರಡರ್ಥ. ಬ್ರಹ್ಮತತ್ವ ಅಂದರೆ ಒಂದು ಅಕ್ಷರ ಬ್ರಹ್ಮ, ಸ್ವತಃ ಲಕ್ಷ್ಮೀ ತತ್ವ. ಇನ್ನೊಂದು ಪುರುಷೋತ್ತಮ ತತ್ವ, ಪರಂಬ್ರಹ್ಮ ತತ್ವ ಅಂದರೆ ಪರಮಾತ್ಮ. ಈ ಎರಡೂ ಕೂಡ ಸೇರುವುದಕ್ಕೆ ಕಾರಣವಾದ ದಾರಿಯನ್ನು ನಾನು ಹೇಳ್ತೇನೆ. ಕೇವಲ ಶ್ರೀತತ್ವವನ್ನು ಉಪಾಸನೆ ಮಾಡಿದವನ ಅವ್ಯವಸ್ಥೆ ಏನು ಅಂತ ಹಿಂದೆ 12ನೇ ಅಧ್ಯಾಯದಲ್ಲಿ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹವದ್ಭಿರವಾಪ್ಯತೆ ಅನ್ನುವಲ್ಲಿ ಹೇಳಿದ್ದಾನೆ. ಕೇವಲ ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡಿದರೆ
ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಚೂರು ಹೆಚ್ಚು ಕಮ್ಮಿ ಆದರೆ ಮತ್ತೆ ಮೊದಲಿನಿಂದ ಶುರು ಮಾಡಬೇಕಾಗತ್ತೆ. ಜಾರಿದ್ರೆ ಅದು ತಳನೆ ಮುಟ್ಟುವುದು. ದೇವರ ಉಪಾಸನೆ ಮಾಡುವಾಗ ಚೂರು ಜಾರಿದ್ರು ಬರಲಿ ನನ್ನ ಮಕ್ಕಳು ಅಂತ ದೇವರು 2 ಮೆಟ್ಲು ಕೆಳಗೆ ಬಿದ್ದರೆ ಅಲ್ಲಿಂದಲೇ ಎತ್ಕೋತಾನೆ. ಇಲ್ಲಿ 2ನೇ ಮೆಟ್ಲು ಇಳಿಯೋದಕ್ಕಲ್ಲ, ಅದು ಪೂರ್ತಿ ತಳವನ್ನೇ ಸೇರುವುದಾಗುತ್ತೆ. ಹಾಗಾಗಿ ಶ್ರೀತತ್ವದ ಉಪಾಸನೆಯಲ್ಲೂ ಒಂದು ವಿಧಿ ಇದೆ. ಪರಮಾತ್ಮನ ಉಪಾಸನೆ ಜೊತೆಗೆ ಮಾಡುವುದು ಒಂದು. ಹೇಗೆ ಆಚಾರ್ಯರು ಶ್ರೀ ಸ್ತುತಿಯನ್ನು ಕೊಟ್ಟಿದ್ದಾರೋ ಹಾಗೆ. ಯತ್ ಕಟಾಕ್ಷ ಬಲವತೀ ಅಜಿತಂ ನಮಾಮಿ. ಯಾರ ಕಡೆಗಣ್ಣ ನೋಟದಿಂದ ಜಗದ ಈ ಎಲ್ಲವೂ ನಡೆಯುತ್ತಿಹುದೋ ಅಂಥವಳನು ಮೆಲು ನೋಟದಿಂದ ತನ್ನೆಡೆಗೆ ಕಾಪಿಡುವ ಭಗವಂತಗೆ ನಮನಂ ಅನ್ನುವ ಮಾತನ್ನು ಶ್ರೀಸ್ತುತಿಯಲ್ಲಿ ಆಚಾರ್ಯರು ಹೇಳಿದ್ದನ್ನು ಉಪಾಸನೆ ಮಾಡುವ ರೀತಿಯನ್ನು ಇಲ್ಲಿ ಮುಂದೆ ಹೇಳ್ತಾರೆ. ಯಾವುದು ಜ್ಞಾನಸ್ಯ ನಿಷ್ಠ ಪರಾಕಾಷ್ಠ ಕೊನೆಯ ಸ್ಥಿತಿ ಯಾವುದರಿಂದ ಅವನು ಪಡೀಲಿಕ್ಕೆ ಸಾಧ್ಯವೋ ಆ ಉಪಾಸನೆಯನ್ನು ಶೃಣು. ನಾನು ಹೇಳ್ತೇನೆ, ನನ್ನ ಹತ್ತಿರಕ್ಕೆ ಬರಬಹುದಾದ, ನನ್ನ ಪೂರ್ವದಲ್ಲಿ ಜಗದ ತಾಯಿ ಎನಿಸಿದಂತಹ ಲಕುಮಿಯೆಡೆಗೆ ಹರಿದು ಬಹಬಲ್ಲ ಮಾತನ್ನು ನಾನು ನಿನಗೆ ಹೇಳ್ತೇನೆ. ಹೇಗಿರಬೇಕು ಅಂದರೆ, ಇದು ಏನು ಹೇಳಿ ಹೊರಟಿದ್ದಾನೆ ಅಂದರೆ, ಪ್ರತ್ಯೇಕ ಉಪಾಸನೆ ಬಗ್ಗೆ ಹೇಳ್ತಿಲ್ಲ. ನನ್ನನ್ನು ಉಪಾಸನೆ ಮಾಡಿದರೆ ನಿನಗೆ ಶ್ರೀತತ್ವವು ಜೊತೆಗೆ ನಿನ್ನ ಜೊತೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಪ್ರತ್ಯೇಕ ಉಪಾಸನೆಯ ಪ್ರಕ್ರಿಯೆ ಬೇಕಾಗಿಲ್ಲ. ಆದರೆ ಒಂದು ಎಚ್ಚರ ಬೇಕಾದದ್ದೇನು ಅಂದರೆ, ಆ ಉಪಾಸನೆಯ ಸ್ವರೂಪವನ್ನು ಹಿಂದೆ 12ನೇ ಅಧ್ಯಾಯದಲ್ಲಿ ಹೇಳಿದ್ದು ಮರೀಬಾರದು. ನಾರಾಯಣನ ಜೊತೆಗೆ ವಿಷ್ಣುನ ಸಹಿತಾಧ್ಯಾತ, ನಾರಾಯಣನ ಜೊತೆಗೆ ಚಿಂತಿಸಲ್ಪಟ್ಟಾಗಲೇ ಆಕೆ ಸಂತೋಷ ಪಡ್ತಾಳೆ. ಅದರಿಂದಲೇ ಅವನಿಗೂ ತೃಪ್ತಿ, ಅವಳಿಗೂ ತೃಪ್ತಿ. ಅವನಿಗೆ ತೃಪ್ತಿ ಅಂದರೆ ನನ್ನನ್ನು ಹೀಗೆ ಉಪಾಸನೆ ಮಾಡಿದರೆ ಮಾತ್ರ ನನಗೆ ಇಷ್ಟ ಆಗುತ್ತೆ ಅಂತ ಅವನು ಹೇಳೋದಲ್ಲ. ಆದರೆ ಲಕ್ಷ್ಮಿಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅವನಿಗೆ ಇಷ್ಟ ಆಗೋದಿಲ್ಲ. ಅವಳು ಇಷ್ಟಪಡಲಿಲ್ಲ ಅಂದರೆ ಅದು ನನಗೂ ಇಷ್ಟ ಅಲ್ಲ ಅಂತ. ಯಾಕೆಂದರೆ ಅವನ ಮೆಟ್ಟಿಲನ್ನು ಅವನೇ ಕೊರೆದು ಕೆಳಗೆ ಬಿದ್ದೆ ಅಂತ ಅಳುವುದರಲ್ಲಿ ಏನೂ ಅರ್ಥ ಇಲ್ಲ. ಅದಕ್ಕೋಸ್ಕರ ಆ ಉಪಾಸನೆಯ ಎಚ್ಚರಿಕೆಯನ್ನು ಹಿಂದೆ ಕೊಟ್ಟಿದ್ದ. ಈಗ ಅದರ ಅನುಕೂಲವನ್ನೂ ಹೇಳ್ತಾ, ಭಗವಂತನ ಉಪಾಸನೆ ಮಾಡುವುದರಿಂದ ಶ್ರೀತತ್ವದ ಉಪಾಸನೆಯು ತನ್ನಿಂದ ತಾನೇ ಆಗುತ್ತೆ. ಅದರಿಂದ ಬೇಕಾದ ಲಾಭವನ್ನು ಅವನು ಪಡೀತಾನೆ. ಹೇಗೆ? ಅದಕ್ಕೊಂದಿಷ್ಟು ಲಕ್ಷಣವನ್ನು, ಒಬ್ಬ ಭಕ್ತ ಹೇಗಿರಬೇಕು, ಹೇಗೆ ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಳ್ಬೇಕು ಅನ್ನುವ ಮಾತುಗಳನ್ನು ಈ 3 ಪದ್ಯಗಳಲ್ಲಿ ಮುಂದೆ ಹೇಳ್ತಾನೆ. ಅಂದರೆ ಪ್ರತಿಯೊಂದು ಸಂಗತಿಯೂ ಕೂಡ ಕೇಳಲಿಕ್ಕೆ ಸುಲಭ, ಅನುಷ್ಠಾನ ಮಾಡಬೇಕು ಅಂತ ಹಠ ತೊಟ್ಟವನಿಗೂ ಸುಲಭ. ಈ ಮಧ್ಯದಲ್ಲಿದ್ದೇವಲ್ಲ ನಾವು, ನಮ್ಮ ಕಷ್ಟ. ಯಾಕೆಂದರೆ ಅಯ್ಯೋ ಇಷ್ಟೆಲ್ಲ ಮಾಡಬೇಕೋ, ಹೀಗೆಲ್ಲ ಇದೆಯಾ? ಯಾಕೆಂದರೆ ನಾವು ಇವತ್ತಿನ ಹೊಸ ನಾಗರಿಕತೆಯ ಜಗತ್ತಿಗೆ ನಮ್ಮನ್ನು ತೆರೆದುಕೊಂಡ ರೀತಿಯೇ ಬೇರೆ ಅಲ್ಲ. ನಿಜವಾಗಿ ನಾವು ಹಾಗೆ ಬೇರೆ ಅಂತ ಡಿಸೈಡ್ ಮಾಡಿ ಆಗಿದೆ. ಆದ್ದರಿಂದ ನಮ್ಗೆ ಅದನ್ನು ಜೊತೆಗೆ ರೂಢಿಸಿಕೊಳ್ಳುವುದು ಕಷ್ಟ ಆಗುತ್ತೆ. ಆದರೆ ಕೃಷ್ಣ ಹೇಳುವ ಮಾತು, ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೋ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶೀ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಈ 3 ಮಾತುಗಳಲ್ಲಿ ಬ್ರಹ್ಮಭೂಯಾಯ ಕಲ್ಪತೆ, ಪರಮಾತ್ಮನನ್ನೇ ತನ್ಮಯನಾಗಿ ಚಿಂತಿಸುವುದಕ್ಕೆ ಒಂದು ಸ್ಥಿತಿ ಅಂತ ಇದೆಯಲ್ವ, ಆ ಸ್ಥಿತಿಗೆ ಅವನು ಹೋಗ್ತಾನೆ. ಎಳ್ಕೊಂಡು ಹೋಗುತ್ತೆ ಅವನ ಆ ದಾರಿ, ಅವನನ್ನು ಆ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಹೀಗಾಗಬೇಕು ಅಂದರೆ ಇದು ಪ್ರಾಜೆಕ್ಟ್ ವರ್ಕ್ ಥರ, ಇಷ್ಟು ದಿವಸದ ಪ್ರಾಕ್ಟೀಸ್ನಿಂದ ಹೀಗಾಗುತ್ತೆ, ಇಷ್ಟು ರಿಸಲ್ಟ್ ಬರುತ್ತೆ, ಇದು ಹೀಗೆ ಇಷ್ಟು ಪ್ರಮಾಣ ಶೇರ್ ಜಾಸ್ತಿ ಆಗುತ್ತೆ, ಇಷ್ಟು ಪ್ರಮಾಣ ಮಾರಾಟ ಜಾಸ್ತಿ ಆಗುತ್ತೆ ಅಂತ ಹೀಗೆ ಲೆಕ್ಕಾಚಾರ ಹಾಕಿ ಮಾಡುವಂಥ ಸಂಗತಿ ಅಲ್ಲ. ಧ್ಯಾನ ಅಥವಾ ಅನುಷ್ಠಾನ ಅಥವಾ ಭಗವತ್ ಪ್ರೀತಿ ಅಥವಾ ಭಗವಂತನ ಕೈಂಕರ್ಯ ಏನೇ ಮಾಡುವುದಾದರೂ ಕೂಡ ಅವನು ಪ್ರೀತನಾಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಬಹಳ ಮುಖ್ಯವಾಗಿ ಅವನು ರಿಯಾಕ್ಟ್ ಆಗ್ತಿರ್ತಾನೆ. ನಮಗೆ ಆ ರಿಯಾಕ್ಷನ್ ಅರ್ಥೈಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಅಷ್ಟೇ ಬಿಟ್ಟರೆ ನಮಗಿಂತ 1 ಹೆಜ್ಜೆ ನಾವಿಟ್ಟರೆ 10 ಹೆಜ್ಜೆ ಅವನು ಇಡ್ತಾನೆ ಅಂತನ್ನುವುದೇ ಕಂಡವರ ಅನುಭವ. ಅದನ್ನು ಲೋಕದ ಪ್ರತಿಯೊಂದು ಘಟನೆಗಳಲ್ಲೂ ಅವರು ಮತ್ತೆ ಮತ್ತೆ ಊಹಿಸಿ ಹೇಳಿದ ಮಾತು. ಆದರೆ ನಮ್ಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಯಾಕೆಂದರೆ ನಾವು ಅವ್ರು ಬರ್ತಾನೆ ಅನ್ನೋದನ್ನೇ ನಂಬುವುದಿಲ್ಲ. ಬಂದರೂ ಮೊದಲನೇ ಬಾರಿಗೆ ಪ್ರಾಣಿಯೋ ಪಕ್ಷಿಯೋ ಏನಾಗಿ ಬಂದರೆ ಅದನ್ನು ಒದ್ದೋಡಿಸ್ತೇವೆ. ಅವನೇ ನೇರವಾಗಿ ಶಂಖಚಕ್ರ ಗದಾ ಪದ್ಮ ಹೊತ್ತು ಬಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೇವೆ, ಯಾವುದು ನಾಟಕ ಕಂಪ್ನಿಯನ್ನು ಬಂದಿದ್ದಾನೆ, ಇವನನ್ನು ಕಳಿಸ್ಬಿಡಿ ಇಲ್ಲಿಂದ, ತುಂಬ ಕಿರಿಕಿರಿ ಮಾಡ್ತಿದ್ದಾನೆ ಅಂತ. ಅದರಿಂದಾಗಿ ಸತ್ಯ ಗೊತ್ತಾಗಲಿಕ್ಕೆ ನಾವೇ ಸಿದ್ಧರಿಲ್ಲ ಗೊತ್ತು ಮಾಡಿಸ್ಕೊಳ್ಬೇಕು ಅನ್ನುವ ವಿಷಯದಲ್ಲಿ.
ಆದರೆ ಈ ನಡತೆಗಳು ಏನಿದೆ, ಈ ರೀತಿಯಾದ ಬದುಕಿನ ಶೈಲಿ ಏನಿದೆ, ಇದು ಎಲ್ಲೆಡೆಯೂ ಭಗವಂತ ನೆಲೆಸಿದ್ದಾನೆ ಅನ್ನುವ ಅಂಶವನ್ನು ಸ್ಫುಟವಾಗಿ ಕಣ್ಣಿಗೆ ಗೋಚರಿಸುವಂತೆ ಮಾಡುವ ಅದ್ಭುತವಾದಂತಹ ಕೆಲವು ಗುಣಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಮೊದಲನೇದು ತಿಳಿಯಾದ ಬುದ್ಧಿ, ಶುದ್ಧಿ. ಬುದ್ಧಿಯ ವಿಶುದ್ಧಯ ಯುಕ್ತ. ವಿಶುದ್ಧ ಅಂದರೆ ಹೊಸತು ಏನು ಬಂದರೂ ನಾನು ಇಲ್ಲಿ ತನಕ ತಿಳ್ಕೊಂಡದ್ದಕ್ಕಿಂತ ಬೇರೆಯಾಗಿ ಕಂಡರೂ ಹೌದು ಅಂತ ಇರಬಹುದು ಅಂತಾದರೂ ಯೋಚನೆ ಬರಬೇಕು. ನಾವು ಮೊದಲೇ ಡಿಸೈಡ್ ಮಾಡಿಬಿಡ್ತೇವೆ, ಇದು ಹೀಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾನು ತಿಳ್ಕೊಂಡದ್ದು ಹೀಗೆ ಇರಬೇಕು ಅಂತ. ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಅನುಭವದ ವಿಷಯದಲ್ಲಿ ಏನಾದರೂ ಬೇರೆ ಥರ ಬಂದರೆ ಉಪ್ಪು ಸಿಹಿ ಇದೆ ಅಂದರೆ ಅಲ್ಲಿ ಬಿಡಿ, ನಿಮ್ಮ ಅನುಭವಕ್ಕೆ ವಿರುದ್ಧವಾದದ್ದನ್ನೆಲ್ಲ ನೀವು ಒಪ್ಕೊಳ್ಳಿ ಅಂತ ಶಾಸ್ತ್ರವೂ ಹೇಳಲ್ಲ. ಆದರೆ ಅದು ಬಿಟ್ಟು ಇನ್ನೇನೋ ಒಂದು ಸಂಗತಿಯನ್ನು ಹೇಳ್ತಾ ಇದೆ, ಸ್ವಲ್ಪ ಯೋಚಿಸಬೇಕಾದದ್ದಿರಬಹುದು. ಷಡ್ರಸ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಭಾಗವತದಲ್ಲಿ ಹೇಳುವಾಗ 5 ರಸ ಹೇಳ್ತಾರೆ. ಕಟು ಅನ್ನೋದನ್ನು ರಸ ಅಂತಲೇ ಒಪ್ಕೊಳ್ಳಲ್ಲ ಅವರು, ಯಾಕೆಂದರೆ ಅದು ಉರಿ, ಅದು ರಸನೇ ಅಲ್ಲ. ನಾಲಿಗೆಯಲ್ಲಿ ನೀರು ಬರುತ್ತೆ ಅನ್ನೋದಕ್ಕೆ ರಸ ಹೊರತು ಕಣ್ಣಿಗೂ ಗೊತ್ತಾಗುತ್ತೆ, ಕಿವಿಗೂ ಗೊತ್ತಾಗುತ್ತೆ, ದೇಹದ ಎಲ್ಲ ಇಂದ್ರಿಯಗಳು ಉರಿತಾವೆ. ಅದಕ್ಕೆ ರಸನೈಕ ಗ್ರಾಹ್ಯತ್ವ ಅನ್ನೋದು ಕಟು ಅಂದರೆ ಖಾರ ಅನ್ನುವ ಗುಣದಲ್ಲಿ ಇಲ್ಲಾದ್ರಿಂದಾಗಿ ಹೀಗಿರಬಹುದು ಅಂತ ಒಂದು ವಾದ ಬಂತು ಅಂತ ಇಟ್ಕೊಳ್ಳಿ, ಚರ್ಚೆ ಮಾಡ್ಬೋದು, ತುಂಬ ಒಳ್ಳೆಯ ಅಂಶ. ಯಾಕೆಂದರೆ ಆಧುನಿಕ ವಿಜ್ಞಾನವು ಹಾಗೇ ಹೇಳೋದು, ಅದೊಂದು ಪ್ರತ್ಯೇಕ ರಸ ಅಲ್ಲ ಅಂತ. ಆದರೆ ಷಡ್ರಸತ್ವವನ್ನು ಬೇರೆ ಪುರಾಣದಲ್ಲೂ ಹೇಳುವುದಿದೆ, ಆದರೆ ಭಾಗವತದಲ್ಲಿ ಕಪಿಲ ಸಂಖ್ಯಾನ ವಿದ್ಯೆಯಲ್ಲಿ ಹೇಳುವಾಗ ಹಾಗೆ ಹೇಳಿದ್ದಾರೆ ಅಂತಲೂ ಸ್ವಲ್ಪ ಯೋಚನೀಯ ಅಂಶ, ಮತ್ತೆ ಗಮನಿಸಬೇಕಾದ ಅಂಶ. ಹೀಗೆ ಯಾವುದೋ ಒಂದು ಯುಕ್ತಿಯುಕ್ತವಾದ ಮಾತುಗಳು ಬಂದಾಗ ಭಗವಂತ ಎಲ್ಲವನ್ನು ನಡೆಸ್ತಾನೆ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವಚ. ಇಲ್ಲ, ನಮ್ಮ ಸಂಘ ಸಂಸ್ಥೆಗಳಲ್ಲಿ ಒಬ್ಬ ಕಾರ್ಯದರ್ಶಿನೂ ಕೆಲಸ ಮಾಡ್ತಾನೆ, ಆ ಕಡೆಯಿಂದ ಸದಸ್ಯನೂ ಕೆಲಸ ಮಾಡ್ತಾನೆ. ನಾನು ಕಲ್ಪಿಸಿಕೊಂಡದ್ದು ಜಗತ್ತು ಹೀಗೇನೆ, ಜಗತ್ತಿನಲ್ಲಿ ಅನೇಕರು ಇದ್ದಾರೆ, ಅವರೆಲ್ಲರೂ ಪಾರ್ಷಿಯಲಿ ಕೆಲಸ ಮಾಡುವುದರಿಂದ ಕೃಷ್ಣನಿಗೆ ಹೆಲ್ಪ್ ಮಾಡ್ತಾರೆ, ಅದನ್ನಾಗಿ ಕೃಷ್ಣ ಇದನ್ನೆಲ್ಲ ನಡೆಸ್ತಾನೆ. ಅಹಂ ಹಿ ಸರ್ವಯಜ್ಞಾನಂ ಅದು ಕೇವಲ ಒಂದು ಭೋಗ ಸ್ಟೇಟ್ಮೆಂಟ್, ಅಥವಾ ನನ್ನನ್ನು ಆರಾಧನೆ ಮಾಡು ಅಂತ ಹೇಳೋದಕ್ಕೋಸ್ಕರ ಒಂದು ಈ ಅರ್ಥವಾದ ಅಂತಿದೆ. ಅರ್ಥವಾದ ಅಂದರೆ ಕೆಲಸಕ್ಕೆ ಮಹತ್ವ ಕೊಡಲಿಕ್ಕೋಸ್ಕರ ಕೆಲವೊಂದು ತುಂಬ ಎಕ್ಸಾಗರೇಟ್ ಮಾಡಿ ಹೇಳುವುದು ಅಂತಿದೆ. ಹಾಗೆ ಇದು ಎಕ್ಸಾಗರೇಷನ್ ಹೊರತು ನಿಜ ಅಲ್ಲ ಅಂತ ನಾವೇ ಕಲ್ಪಿಸಿಕೊಂಡ ವೇದಾಂತದ ಮಾತುಗಳ ಅಡಿಯಲ್ಲಿ ಅದನ್ನು ನಿರ್ಧಾರ ಮಾಡಲಿಕ್ಕೆ ಹೋಗ್ತೇವೆ. ಯಾರು ಹೇಳಿದ್ದು, ಎಲ್ಲಿ ಹೇಳಿದ್ದು, ಈ ಅಂಶಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇದು ಕೃಷ್ಣನೇ ಹೇಳ್ತಾ ಇರೋದು, ಅಹಂ ಹಿ ಸರ್ವಯಜ್ಞಾನಂ ಭೋಕ್ತಾ ಚ ಪ್ರಭುರೇವಚ. ಇದು ಒಂದಲ್ಲ, ಹೀಗೆ ಯೋಗಕ್ಷೇಮಂ ವಹಾಮ್ಯಹಂ. ನಮಗೆ ಈ ಮಾತು ಯಾರೋ ಒಬ್ಬ LIC ಅವನು ಹೇಳಿದಾಗ ಬಹಳ ನಂಬಿ ಎಲ್ಲ ಅಲ್ಲೇ ಹಾಕಿ ನಮ್ಮ ಬದುಕನ್ನು ಸಮರ್ಪಣೆ ಮಾಡಿ ಬರ್ತೇವೆ. ಅವನು ಕೊಡೋದು ಜಿಂದಗಿ ಕಿ ಬಾದ್, ಈಗಿರುವಾಗಂತ ಏನು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೃಷ್ಣ ಕೊಡೋದು ಈಗಲೂ ಕೊಡ್ತಾನೆ, ಆಮೇಲೂ ಕೊಡ್ತಾನೆ ಅನ್ನೋದು ನಂಬಿಕೆ ಇಲ್ಲ. ಕೃಷ್ಣನ ನೇರ ಮಾತು, ಅವನ ಮಾತಿಗಿಂತ ಹೆಚ್ಚು ಇನ್ಯಾರೋ ಮೂರನೇವರು ಅದನ್ನು ಟ್ಯಾಗ್ಲೈನ್ ಮಾಡಿಕೊಂಡ್ರೆ ಅವರನ್ನು ನಂಬ್ತೇವೆ ನಾವು. ಅಂದರೆ ಹೀಗೆ ವಿಶುದ್ಧವಾದ ಬುದ್ಧಿ ಅಂದರೆ ಭಗವಂತನ ಬಗೆಗೆ, ಶಾಸ್ತ್ರದ ಬಗೆಗೆ ಏನಾದರೂ ಒಂದು ಹೊಸ ಥರದ ನಾನು ಇಲ್ಲಿಯ ತನಕ ತಿಳಿದುಕೊಂಡದ್ದಕ್ಕಿಂತ ಸ್ವಲ್ಪ ವಿಚಿತ್ರವಾಗಿ ಅಥವಾ ಲಾಜಿಕ್ ಇದ್ದು ಒಂದು ಹೊಸ ವಿಷಯದ ನಿರೂಪಣೆ ಆಯಿತು ಅಂದರೆ ಯೋಚನೆ ಮಾಡುವಷ್ಟು ಮನಸ್ಸನ್ನು ತೆರೆದಿಟ್ಟರೆ, ಬ್ರಾಡ್ ಮೈಂಡ್ನೆಸ್ ಅಂತನ್ನೋದು ಸುಲಭದಲ್ಲಿ ಬರುವುದಿಲ್ಲ. ನಾವೀಗಾಗಲೇ, ಯಾಕೆಂದರೆ ನಾನು ಹುಟ್ಟುವಾಗಲೇ ನನ್ನ ಜೊತೆಗೆ ಒಂದು ನಂಬಿಕೆ ಹುಟ್ಕೊಂಡಿರುತ್ತೆ. ಆ ಮನೆಯಲ್ಲಿ ಹುಟ್ಟಿದ್ದೇನೆ, ಆ ಪರಂಪರೆಯಲ್ಲಿ ಬಂದಿದ್ದೇನೆ, ಆ ಮಠದ ಪ್ರಭಾವಕ್ಕೊಳಗಾಗಿದ್ದೇನೆ, ಇನ್ನೇನೇನೋ ಇರುತ್ತೆ. ಆದರೆ ಇದಕ್ಕಿಂತ ಆಚೆಗೆ ದೇವರಿದ್ದಾನೆ ಅನ್ನೋದು ಮರ್ತು ಹೋಗಿರುತ್ತೆ ನಮಗೆ. ನನ್ನ ಕಲ್ಪನೆಯ ಪ್ರಕಾರ ಇಲ್ಲೇ ಹುಟ್ಟಿದರೆ ಮಾತ್ರ ದೇವರು ಸಿಗುವುದು ಅಂತನ್ನುವ ಹುಚ್ಚು ಯೋಚನೆಯ ಒಳಗೆ ಬಿದ್ದು ಒಂದು ವೇಳೆ ನಾನು ಶಾಸ್ತ್ರವನ್ನು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಆಗ ನಾನು ಕಳ್ಕೊಳ್ತೇನೆ. ಕೃಷ್ಣ ಹೇಳ್ತಾನೆ, ಹಾಗೆ ಎಲ್ಲಿಗೂ ಸ್ಟಿಕ್ ಆಗಬೇಡ, ಸತ್ಯ ಎಲ್ಲಿದೆಯೋ ಅಲ್ಲಿಗೆ ಸ್ಟಿಕ್ ಆಗು, ಸತ್ಯ ಸಂಧಾನ ಆಗು, ಸತ್ಯದ ಜೊತೆಗೆ ಸಂಧಾನ ಮಾಡು. ಈ ಸಂಸ್ಥೆ ಹೇಳೋದು ಬಿಟ್ಟರೆ ಬೇರೆ ಯಾರದನ್ನು ಹೇಳೋದು ಕೇಳಲೇಬಾರ್ದು, ಹೋದಿ ಕೆಲಸ ಮುಗಿಯಿತು. ಯಾಕೆಂದರೆ ನೀನು ಎಲ್ಲಿದೆಯೋ ಅಲ್ಲೇ ಅಸತ್ಯವೇ ತುಂಬಿಕೊಂಡಿದ್ರೆ ನಿನ್ನ ಜೀವನ ಪೂರ್ತಿ ಅಸತ್ಯದ ಜೊತೆಗೆ ಬಾಳು. ವಿಷಕ್ರಿಮಿನ್ಯಾಯೇನ ಜೀವಾಮ್ಯಹಂ. ವಿಷದ ಒಳಗೆ ಬೆಳೆದಂತಹ ಹುಳಕ್ಕೆ ಆಚೆಗೊಂದು ಸಾತ್ವಿಕವಾದಂತಹ ಬದುಕಿದೆ ಅನ್ನೋದು ಅರ್ಥವೇ ಆಗುವುದಿಲ್ಲ ಯಾವತ್ತೂ ಕೂಡ. ಅದರಲ್ಲೇ ಬದುಕ್ತಾರೆ. ಹೇಗೂ ಬದುಕಿದ್ದೇನಲ್ವಾ, ಇಲ್ಲೇ ಇದೆಯಲ್ವಾ, ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇದೆ, ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸ ಸಿಕ್ಕಿದೆ, ಇದಕ್ಕಿಂತ ದೊಡ್ಡ ರೆಮಿಡಿ ಯಾಕೆ ಬೇಕು? ಇದಕ್ಕಿಂತ ಆಚೆನಿಗೆ ಸಿದ್ಧಾಂತ ವೇದಾಂತ ಯಾಕೆ ಬೇಕು? ಇದಕ್ಕಿಂತ ಆತನ ಸತ್ಯ ನಾನು ಕಂಡು ಹಿಡಿಬೇಕು ಅಥವಾ ತಿಳಿಯಬೇಕು ಅಂತನ್ನುವ ಅಪೇಕ್ಷೆ ಯಾಕೆ ಪಡಬೇಕು ಅಂತ ಹೀಗೆ ಮನಸ್ಸು ಸತ್ಯದ ಕಡೆಗಿಂತ ವಿಮುಖರಾಗಿ ಬಿಡುವಂತಹ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಮೊದಲು
ತಿಳಿಯಾದ ಬುದ್ಧಿಯಿಂದ ಕೂಡಿದವನಾಗಬೇಕು. ಧೃತ್ಯ ಆತ್ಮಾನಂ ನಿಯಮ್ಯ ಚ, ದಿಟ್ಟತನದಿಂದ ಕೆಲವೊಂದು, ಈಗ ಇಷ್ಟು ಹೇಳಿರ್ತಾರೆ, ನಿತ್ಯ ಇಷ್ಟು ಪಾರಾಯಣ, ಇಷ್ಟು ಜಪ, ಅಥವಾ ಇಷ್ಟು ಹೊತ್ತು ನಮಸ್ಕಾರ, ಏನೋ ಒಂದು ದೊಡ್ಡವರು ಏನೋ ಒಂದು ಹೇಳುತ್ತಾರೆ. ಅದು ನಾವು ಏನೋ ಕಷ್ಟ ಇದ್ದಾಗ 4 ದಿವಸ ಮಾಡ್ತೇವೆ. ಕಷ್ಟ ಪರಿಹಾರ ಆದಮೇಲೆ ಅವರು ಹೇಳಿರ್ತಾರೆ, ಜೀವನ ಪೂರ್ತಿ ನಿಮ್ಮ ತಂದೆ ತಾಯಿಗಳು ಅಥವಾ ಯಾವುದೋ ಒಂದು ಕುಲದೇವರು ಅಥವಾ ನಿಮ್ಮ ಮನೆಯ ದೇವರು ಯಾವುದೋ ಇದೆ, ಅಲ್ಲಿಗೆ ಹೋಗಿ ಬರಬೇಕು, ಬಿಡಬಾರ್ದು ಅಂತ. ಇವನಿಗೆ ಹೇಳಿದ್ದು ಯಾವುದೋ ಕಷ್ಟದ ಸಮಯದಲ್ಲಿ, ಕಷ್ಟ ಪರಿಹಾರ ಆಯಿತು, ಎಲ್ಲ ಮರೆತು ಬಿಟ್ಟ. ಹಾಗಾಗಬಾರ್ದು. ಒಂದು ಇಡೀ ಬದುಕಿನುದ್ದಕ್ಕೂ ನಡೆಸಬೇಕು ಅಂತ ಹೇಳಿದ ಕರ್ಮವನ್ನು ಧೃತ್ಯ ಆತ್ಮಾನಂ ನಿಯಮ್ಯ ಚ, ಧೃತಿಯಿಂದ ಆತ್ಮನನ್ನು ನಿಯಮಿಸಿ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಮನದಲ್ಲಿ ತಂದುಕೊಂಡು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಬೇಕು. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ ರಾಗದ್ವೇಷೋ ವ್ಯದಸ್ಯ ಚ, ಶಬ್ದಾದಿ ವಿಷಯಗಳು ಅಂದರೆ ಯಾವ ಶಬ್ದದಿಂದಾಗಿ ನಮ್ಮ ಮನಸ್ಸು ಮತ್ತಷ್ಟು ಡಿಸ್ಟರ್ಬ್ ಆಗುತ್ತೋ, ಯಾವ ನೋಡುವಿಕೆಯಿಂದ ಮನಸ್ಸಿನಲ್ಲಿ ಕಾಲುಷ್ಯ ಹೆಚ್ಚುತ್ತೋ, ಯಾವ ತಿನ್ನುವಿಕೆಯಿಂದ ಇಂದ್ರಿಯಗಳ ಬಗ್ಗೆ ನಿಗ್ರಹ ಜಾರಿ ಹೋಗುತ್ತೋ ಅಂಥ ವಿಷಯಗಳನ್ನು ತ್ಯಕ್ತ್ವ, ಅದಕ್ಕೆ ವಿಷಯ ಶಬ್ದ ಹಾಕಿದ್ದಲ್ಲಿ. ಯಾವುದು ವಿಷಂ ಯಾಪಯತಿ ತದ್ ಸಹ ವಿಷಯ, ಯಾವುದು ವಿಷದ ಕಡೆಗೆ ನಮ್ಮನ್ನು ಕೊಂಡು ಹೋಗುತ್ತದು ವಿಷಯ. ಯಾವುದು ಭಗವಂತನ ಕಡೆಗೆ ಕೊಂಡು ಹೋಗುತ್ತೋ ಅದನ್ನು ಬಿಡಿ ಅಂತ ಹೇಳಿಲ್ಲ. ವಿಷಯಾನ್ ತ್ಯಕ್ತ್ವ, ವಿಷದೆಡೆಗೆ ಎಳೆದೊಯ್ಯಬಲ್ಲಂತಹ ಸಂಗತಿಗಳನ್ನು, ಕಣ್ಣಿಗೆ ರೂಪ, ಕಿವಿಗೆ ಸದ್ದು, ತೊಗಲಿಗೆ ಸ್ಪರ್ಶ, ಮೂಗಿಗೆ ಸ್ಮೆಲ್ಲು, ಅದರ ಪರಿಮಳ, ನಾಲಿಗೆಗೆ ರುಚಿ, ಹೀಗೆ ಒಂದೊಂದು ಇಂದ್ರಿಯದಿಂದ ಒಂದೊಂದು ಕಡೆಗೆ ಮನಸ್ಸು ಜಾರುವ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಸ್ವತಃ ಏನೂ ಕೂಡ ತಿನ್ನುವ, ಉಣ್ಣುವ, ನೋಡುವ ಶಕ್ತಿ ಇಲ್ಲ. ಅದಕ್ಕೆ ಶಕ್ತಿ ಇರುವುದು ಇಂದ್ರಿಯಗಳ ಸಹಾಯದಿಂದ. ಹಾಗಾಗಿ ಇಂದ್ರಿಯಗಳ ವಿಷಯದ ಪದಾರ್ಥವನ್ನೇ ನಿರಾಹಾರಸ್ಯ ದೇಹಿನಃ, ಅದಕ್ಕೆ ಸಿಗಬೇಕಾದ ಪದಾರ್ಥವನ್ನೇ ಕಟ್ ಮಾಡ್ತಾ ಬಂದರೆ ಆವಾಗ ನಿಧಾನಕ್ಕೆ ಇಂದ್ರಿಯಕ್ಕೆ ಏನು ನಿಜವಾಗಿ ಬೇಕಿತ್ತು ಅನ್ನೋದರ ಕಡೆಗೂ ಮನಸ್ಸು ವಾಲುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿಷಯಗಳನ್ನು ದೂರಕ್ಕಿರಿಸಿ ರಾಗದ್ವೇಷವು ವ್ಯುದಸ್ಯ, ಅತಿಯಾದ ಹಚ್ಚಿಕೊಳ್ಳುವಿಕೆ, ಅತಿಯಾದ ದ್ವೇಷಿಸುವಿಕೆ ಎರಡೂ ಒಳ್ಳೆಯದಲ್ಲ. ಹಚ್ಚಿಕೊಳ್ಳುವುದು ಅಂದಾಗ ಅದು ತನ್ನ ಮಗ ಆದರೂ ಅದೇ ಕೆಲಸ ಮಾಡ್ತಾನೆ, ತನ್ನ ಮಗನಲ್ಲದೆ ಇನ್ಯಾವುದೋ ಒಂದು ಮಗು ಬಿದ್ದಾಗಲೂ ಅದೇ ಕೆಲಸ ಮಾಡ್ತಾನೆ ಅಂದರೆ ಅದು ಹಚ್ಚಿಕೊಳ್ಳುವುದಲ್ಲ. ಪಕ್ಕದ ಮನೆ ಮಗು ಬಿದ್ದಾಗ ಅಯ್ಯೋ ಅದು ಹೇಳುತ್ತೆ, ನನ್ನ ಮನೆಯ ಮಗು ಬಿದ್ದಾಗ ಅಯ್ಯಯ್ಯೋ ಅಂತ ಹೇಳಿ ಇಲ್ಲದ ಕಡೆಗೆಲ್ಲ, ಗಾಯ ಆಗದ ಕಡೆಗೆಲ್ಲ ಮುಲಾಮ್ ಹಚ್ಚೋದುಂಟಲ್ಲ, ಅದು ಹಚ್ಚಿಕೊಳ್ಳುವುದು. ಆ ಹಚ್ಚಿಕೊಳ್ಳುವುದನ್ನು ಬಿಡು. ಒಂದು ಜೀವಿಯಾಗಿ ನೋವಾಗಬಾರ್ದು, ಎಲ್ಲರಿಗೂ ಟ್ರೀಟ್ ಮಾಡು. ಕರ್ತವ್ಯದ ದೃಷ್ಟಿಯಿಂದ ನಿನಗೆ ಮೊದಲು ಮಾಡಬೇಕಾಯಿತು ಅಂತ ಬೇಕಾದರೆ ಮಾಡು, ಆದರೆ ಎರಡನೇದನ್ನು ಬಿಡಬೇಡ. ಎರಡನ್ನೂ ಸೇರಿ ಮಾಡಬೇಕಾದದ್ದು. ಇನ್ನು ದ್ವೇಷ, ಅವ್ರು ನನ್ನವರಲ್ಲ ಆದ ಕಾರಣಕ್ಕೆ ಅವ್ರು ಮಾಡಿದ ಕೆಲಸವನ್ನೆಲ್ಲ ವಿರೋಧಿಸ್ತೇನೆ, ನಮ್ಮ ವಿರೋಧದ ಪಕ್ಷ ಇದ್ದ ಹಾಗೆ. ವಿರೋಧ ಪಕ್ಷದ ಅರ್ಥ ವಿರೋಧಿಸಬೇಕಾದ ಕರ್ಮ ಮಾಡಿದಾಗ ವಿರೋಧಿಸಬೇಕು ಅಂತ. ಈಗ ಹಾಗಲ್ಲ, ಅವರು ಆಡಳಿತದವರು ಏನು ಮಾಡಿದರೂ ವಿರೋಧಿಸಬೇಕು ಅನ್ನೋದೇ ವಿರೋಧ ಪಕ್ಷ. ಹಾಗಾಗಬಾರ್ದು. ಅಂತಹ ದ್ವೇಷವನ್ನು, ಅಂತಹ ರಾಗವನ್ನು, ರಾಗ ಅಂದರೆ ಅತ್ಯಂತ ಹಚ್ಚಿಕೊಳ್ಳುವಿಕೆ, ಇದನ್ನು ಬಿಡು. ವ್ಯುದಸ್ಯ, ಬಿಡಬೇಕು. ಯಾರು ಬಿಟ್ಟು ಬದುಕ್ತಾನೋ ವಿವಿಕ್ತ ಸೇವಿ. ವಿವಿಕ್ತ ಸೇವಿ ಅಂದರೆ ಸ್ವಲ್ಪ ಏಕಾಂತದಲ್ಲಿ ಕಾಲ ಕಳೆಯುವ ಅಭ್ಯಾಸ ಬೇಕು, ಏಕಾಂತ ಬೇಕು. ಅದು ನನ್ನ ಹತ್ರ ಮಾತಾಡಿಕೊಳ್ಳಿಕ್ಕೆ, ನಾನು ನನ್ನ ಹತ್ರ ಮಾತಾಡಿಕೊಳ್ಳಿಕ್ಕೆ, ನಾನು ನನ್ನವನ ಹತ್ರ ಮಾತಾಡಿಕೊಳ್ಳಿಕ್ಕೆ ಇರುವ ಸಮಯ. ಅದಕ್ಕೆ ನಾವು ಸಮಯನೇ ಕೊಡಲ್ಲ. ಕೊನೆಗೆ ಅದಕ್ಕೆ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಯಾರೋ ಮೂರನೇವನು ಬಂದು ನಿಮಗೇನೇನಾಗಿದೆ ಹೇಳಿ, ಹೇಗಾಗಿದೆ ಹೇಳಿ, ಯಾಕಾಗಿದೆ ಹೇಳಿ, ಇದನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ ಅಂತ ಮೂರನೇವನ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಳ್ಬೇಕಾಗುತ್ತೆ. ಯಾವಾಗ ಅದು ಪ್ರಾರ್ಥನೆ ಅಂದರೆ ಅಷ್ಟೇ ಅಲ್ವಾ. ದೇವರ ಹತ್ರ ಎದುರುಗಡೆ ಬಂದು ಇವತ್ತು ಬೆಳಗಿನಿಂದ ಇಷ್ಟು ಕರ್ಮ ಆಗಿ ಹೋಯಿತು, ಇದರಲ್ಲಿ ಕೆಲವು ನನ್ನ ದೌರ್ಬಲ್ಯದಿಂದ ಆಯಿತು, ಇನ್ನು ಮುಂದೆ ಮಾಡಿಸ್ಬೇಡಪ್ಪ, ಹೀಗೀಗ ಒಳ್ಳೆ ಕೆಲಸನೂ ನೀನು ಮಾಡಿಸಿದ್ದಿ, ಇನ್ನೂ ಹೆಚ್ಚಿದನ್ನು ಮಾಡಿಸಪ್ಪ ಅಂತ ಪ್ರತಿ ದಿವಸ ನಮ್ಮ ಒಳಗೆ ನಡೆದ ಎಲ್ಲ ಒಳಿತು ಕೆಡುಕುಗಳನ್ನು ಸಮರ್ಪಣೆ ಮಾಡ್ತಾ ಬಂದರೆ ಮನಸ್ಸು ಹಗುರನೇ ಆಗಿರುತ್ತೆ. ಯಾರ ಹತ್ರನೂ ನಾವು ಅಧೈರ್ಯವಾಗಿ ಓಡಾಡಬೇಕಾದ ಪ್ರಸಂಗ ಬರುವುದಿಲ್ಲ. ಅಂದರೆ ಕನಿಷ್ಠ ಪಕ್ಷ ನಮ್ಮ ಆತ್ಮೀಯರ ಹತ್ರ, ದೇವರ ಜೊತೆಗೆ ಗುರುಗಳ ಹತ್ರನೋ ಅಥವಾ ನಮಗೆ ಯಾರ ಹತ್ರ ಹೇಳಿದರೆ ಅವರು ಪೂರ್ತಿಯಾಗಿ ನಮ್ಮನ್ನು ಅರ್ಥೈಸಿಕೊಳ್ತಾರೆ, ನಮ್ಮ ಅದೇ ವೀಕ್ನೆಸ್ಸನ್ನು ಹಿಡಿದು ಆಟಾಡಿಸುವುದಿಲ್ಲ, ಅಂಥವ್ರ ಹತ್ರ ಆದರೂ ನಾವೊಂದು 4 ಮಾತು ನಮ್ಮ ಒಳಗಿನ ಭಾವನೆಗಳನ್ನು ಹಂಚಿಕೊಂಡ್ರೆ ತಿಳಿಯಾದ ಮನಸ್ಸು ಬೇಕು ಅಂತ ಹೇಳಿದ್ರಲ್ವ, ಅದಕ್ಕೆ ಇದೊಂದು ಬಹಳ ಪೂರಕವಾದ ಅಂಶ. ಇದು ಏಕಾಂತ ಸೇವೆ. ವಿವಿಕ್ತ ಅಂದರೆ ಯಾರೂ ಇಲ್ಲದ ಅತ್ಯಂತ ವರ್ಜನೀಯವಾದ ಸ್ಥಳದಲ್ಲಿ ಕೂತು ಸ್ವಲ್ಪ ಹೊತ್ತು ದೇವಸ್ಥಾನಗಳಿಗೆ ಹೋಗುವ ಉದ್ದೇಶವೂ ಅಷ್ಟೇ.
ಅದು ಈಗ ದೊಂಬಿ ಅನ್ನಿಸಿಬಿಡುತ್ತೆ ಎಷ್ಟೋ ಸಲ. ಅದರಲ್ಲೊಂದು ಒಳಗೆ ಹೋಗುವಾಗಲೇ ಗಂಟೆಯ ಧ್ವನಿ ನಮ್ಮ ಕಿವಿಗೆ ಬಿದ್ದಾಗ, ನೀನಿರುವ ಪರಿಸರ ಬೇರೆ, ನೀನು ಎಲ್ಲೋ ಆಫೀಸಲ್ಲಿಲ್ಲ, ನೀನೆಲ್ಲೋ ಗಲಾಟೆ ಮಾಡುವ ಕ್ಲಬ್ಬಲ್ಲಿಲ್ಲ, ಅಥವಾ ನೀನು ಯಾವುದೋ ಒಂದು ಸಮಾರಂಭಕ್ಕೆ ಬಂದಿಲ್ಲ, ಇಲ್ಲಿ ನೀನು ಬಂದದ್ದು ನೀನು ಯಾರ ಹತ್ರನೂ ಮಾತಾಡಲಿಕ್ಕೆ, ಆ ಓಂಕಾರದ ನಾದವೇ ನೀನು ಯಾರ ಹತ್ರ ಮಾತಾಡಲಿಕ್ಕೆ, ಹೇಗೆ ಮಾತಾಡಬೇಕು, ಎಷ್ಟು ಸಂಯಮದಿಂದ ಮಾತಾಡಬೇಕು, ಎಲ್ಲವನ್ನೂ ಒಂದು ಗಂಟೆ ಹೇಳುತ್ತೆ ಆರಂಭದಲ್ಲಿ. ಆ ನಾದ ಹಾಗೇ ಕಿವಿಯಲ್ಲಿ ಬಿದ್ದು ಒಂದು ಪ್ರದಕ್ಷಿಣೆ ಬಂದು ಒಂದು ಕಡೆ ಕೂತು, ಯಾವ ಪ್ರತಿರೂಪದ ಎದುರುಗಡೆ ಬಂದು ನಾವು ಕೂತಿದ್ದೆವು ಅದನ್ನು ಕಣ್ಣು ನೋಡುವಾಗ ಒಂದು ಸಲ ಮುಚ್ಚಿಕೊಳ್ಳುತ್ತೆ. ಯಾಕೆಂದರೆ ಫೋಟೋಗ್ರಫಿ ಆಗುತ್ತೆ ಒಳಗೆ ತೆಕ್ಕೊಳ್ಳಿಕ್ಕೆ. ಇಲ್ಲಾಂದರೆ ಅಷ್ಟು ದೂರದಿಂದ ಬಂದು ಇಲ್ಲಿ ಬಂದು ಕಣ್ಣು ಮುಚ್ಚುದು ಯಾಕೆ? ಒಳಗೆ ಅದನ್ನು ಸ್ವೀಕರಿಸಿ ಇಟ್ಕೊಳ್ಳಿಕ್ಕೆ. ಆ ಇಟ್ಕೊಂಡದನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕಲ್ಲ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ, ಆ ರೂಪವನ್ನೇ ಮತ್ತೆ ಮತ್ತೆ ಧಾರಣೆ ಮಾಡ್ತಾ, ಇದು ಯಾವತ್ತು ಮರೆತು ಹೋಗದಂತೆ ಅದನ್ನೇ ಪ್ರತೀಕವಾಗಿರಿಸಿ, ಇದೇ ರೂಪದಲ್ಲಿ, ಇದೇ ದೇವರಲ್ಲ, ಅದನ್ನೇ ನಾನು ಕಾಪಿ ಮಾಡಿದ್ನಲ್ಲ ಅದು ದೇವರಲ್ಲ, ಅದರ ಥರ ಇರುವ ಒಂದು ಚೈತನ್ಯಮಯವಾದ ಶಕ್ತಿ ನನ್ನೊಳಗೆ ಇದ್ದು ನನಗೆ ಇಷ್ಟೆಲ್ಲ ಚೇತನ ಶಕ್ತಿಯನ್ನು ಕೊಟ್ಟು ರಕ್ಷಿಸ್ತಾ ಇದೆ. ನಾನು ಕೇಳಿದ್ರು ಕೇಳದೇ ಇದ್ರು ನೂರಾರು ಥರದ ಉಪಕಾರವನ್ನು ಮಾಡ್ತಾ ಇರುವ ಶಕ್ತಿಗೆ ನಾನು ಶರಣಾಗಿದ್ದೇನೆ ಅಂತ ನೆನೆಸಿಕೊಳ್ಳುವುದು ಏಕಾಂತ ಸೇವೆ. ಸುಮ್ಮನೆ ಬೋರ್ಡಲ್ಲಿರುತ್ತೆ ಏಕಾಂತ ಸೇವೆ ಇಷ್ಟು, ಅಲ್ಲಿ ಅವರು ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಬರೋದಾಗುತ್ತೆ, ಅದಲ್ಲ ಏಕಾಂತ ಸೇವೆ. ನಾವು ದೇವರ ಹತ್ರ ಮಾತಾಡೋದು, ನಾವು ನನ್ನ ಹತ್ರ ಮಾತಾಡೋದು, ನನ್ನ ಹತ್ರ ಮತ್ತು ದೇವರ ಹತ್ರ ನಡುವಿನ ಸಂಭಾಷಣೆಯನ್ನು ಎಷ್ಟು ಮುಕ್ತವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೋ ಅದು ನಮ್ಮ ಅಂತರಂಗದ ಬೆಳವಣಿಗೆಗೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಅದನ್ನು ಕೃಷ್ಣ ಹೇಳ್ತಾನೆ, ವಿವಿಕ್ತ ಸೇವಿ ಲಘ್ವಾಶಿ. ಈ ಸೇವೆ ಮಾಡುವ ಸಮಸ್ಯೆ ಏನು ಅಂದರೆ, ತುಂಬ ತಿಂದುಬಿಟ್ರೆ ಏಕಾಂತಕ್ಕೆ ಹೋದಾಗೆಲ್ಲ ಶವಾಸನನೇ ಆಗಿಬಿಡುತ್ತೆ. ಆಮೇಲೆ ಅದಾಗದೆ ಎಷ್ಟು ಹಸಿವಾದಾಗ ತಡೆದುಕೊಳ್ಳಿಕ್ಕಾಗುತ್ತೋ ಅಷ್ಟು ಮಾತ್ರ ತಿನ್ನಬೇಕು, ಸಮಯಕ್ಕೆ ಸರಿಯಾಗಿ ತಿನ್ನಬೇಕು. ಹಸಿವಿಲ್ಲದೆ ಇದ್ದಾಗಲ ಇನ್ನೂ ಸ್ವಲ್ಪ ಹಸಿವು ಬಾಕಿ ಇದೆ ಅನ್ನುವಾಗ ಮುಗಿಸಬೇಕು. ಅದನ್ನು ಆಯುರ್ವೇದದಲ್ಲಿ ಹೇಳುವಾಗ ಅರ್ಧ ಘನಾಹಾರ, ಅರ್ಧ ದ್ರವಾಹಾರ, ಇನ್ನು ಅರ್ಧ ಉಳಿದ ಭಾಗ ಏನಿದೆ ಕಾಲು ಭಾಗ ಅದು ಖಾಲಿ ಬಿಡಬೇಕು ಅಂತ. ನಾವು ಕೆಮ್ಮಿದ್ರೆ ಮೂಗಲ್ಲಿ 4 ಕಾಳು ಉದುರಬೇಕು, ಆ ರೀತಿ ತಿಂದು. ಅಂದರೆ ಮದುವೆಗೆ ನಾವು ಕೊಟ್ಟ ಉಡುಗೊರೆ ಏನಿದೆ ಅದರ ಅಷ್ಟೂ ಪಾಲನ್ನು ನಾವು ಹೊಟ್ಟೆಯಲ್ಲಿ ತುಂಬಿಸ್ಕೊಂಡೇ ಬರಬೇಕು ಅಂತ ತೀರ್ಮಾನ ಮಾಡಿ ಹೋದಾಗ ತಿಂದು ಬರ್ತೇವೆ. ಜೀವನದಲ್ಲಿ ನೋಡಲೇ ಇಲ್ಲ ಆ ಪದಾರ್ಥ, ಅಥವಾ ಅದನ್ನು ಹೇಳ್ಕೊಂಡು ತಿರುಗಬೇಕು, ನಾನು ಅಷ್ಟು ತಿಂದೆ ಇಷ್ಟು ತಿಂದೆ ಅಂತ ಹೆಮ್ಮೆ. ಸರಿ, ತಿಂದಾದ ಮೇಲೆ ಮುಂದಿನ ಕಾರ್ಯದಲ್ಲಿ ನಾವೆಲ್ಲ ನೆಟ್ಟಿಗಿದ್ದೇವಾ? ಅದು ದೋಷ ಅಲ್ಲ, ತಿನ್ನುವುದೇ ದೋಷ ಅಲ್ಲ. ತಿಂದ ಮೇಲೆ ನಮ್ಮನ್ನು ಇನ್ನೊಬ್ಬರು ನೋಡ್ಕೊಳ್ಳುವ ಹಾಗೆ ಆಗಬಾರ್ದು. ತಿಂದ ಮೇಲೆ ನಮ್ಮನ್ನೂ ನಾವು ನೋಡ್ಕೊಳ್ಳಿಕ್ಕಾಗದಾಗಿ ಎಲ್ಲಾದರೂ ಹೆಬ್ಬಾವಿನ ಹಾಗೆ ಬಿದ್ದುಕೊಳ್ಳುವ ಹಾಗಾಗಬಾರ್ದು. ಔದಾಸೀನ್ಯ ಬರಬಾರ್ದು, ಕ್ರಿಯಾಶೀಲತೆ ಅನ್ನೋದು ಕಳೆದು ಹೋಗಬಾರ್ದು. ಅಂಥ ಸ್ಥಿತಿಯಲ್ಲಿದ್ದರೆ ಎಷ್ಟು ತಿನ್ಬೋದು. ಆದರೆ ಅದು ಅಭ್ಯಾಸ ಹೇಗಿರಬೇಕು ಅಂದರೆ, ಇನ್ನೂ ಸ್ವಲ್ಪ ಹಸಿವಿದ್ದಾಗ ಸಾಕು ಅಂತ ಅನ್ನುವ ರೀತಿಯಲ್ಲಿ ಯಾರು ಆ ಆಹಾರದ ನಿಯಮವನ್ನು ಇಟ್ಟುಕೊಳ್ತಾನೋ ಅವನಿಗೂ ಸ್ವಲ್ಪ ಆ ಏಕಾಂತದ ಸೇವೆ ಅಥವಾ ಹಿಂದೆ ಹೇಳಿದ ಇಂದ್ರಿಯಗಳ ಹಿಡಿತ ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಅದು ಸುಮ್ಮನೆ ಒಂದೊಂದು ಪ್ರತ್ಯೇಕ ಗುಣ ಅಲ್ಲ. ಒಂದು ಮಾಡೋದ್ರಿಂದ ಅದು ಇನ್ನೊಂದಕ್ಕೆ ಪೂರಕ, ಒಂದು ಗುಣ ಅನ್ನೋದು ಇನ್ನೊಂದಕ್ಕೆ ಸಹಾಯಕ. ಹೀಗಿರುವ ಇಷ್ಟು ಗುಣಗಳಿಂದ ಅವನು ಬ್ರಹ್ಮ ಭೂಯಾಯ ಕಲ್ಪತೆ ಅಂತ ಇನ್ನೂ ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.